ವಿಶ್ವದಾದ್ಯಂತ ಮಹಾಶಿವರಾತ್ರಿಯನ್ನು ಭಕ್ತಿ ನಿಷ್ಠೆ ಸಂಭ್ರಮದಿಂದ ಆಚರಿಸಲಾಗ್ತಾ ಇದೆ. ಶಿವ ಮಂಗಳಕರ. ಅವನು ಬಹಳ ಸುಲಭವಾಗಿ ಒಲಿಯುವಂತಹ ಒಬ್ಬ ಮಹಾದೈವ. ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಅಯನಬಹುದಯ್ಯ, ನೀನೊಲಿದರೆ ವಿಷವೂ ಅಮೃತಬಹುದಯ್ಯ, ನೀನೊಲಿದರೆ ಸಕಲ ಪಡಿಪದಾರ್ಥಗಳು ಇದರಲ್ಲಿಪ್ಪವು ಕೂಡಲ ಸಂಗಮ ದೇವ ಅನ್ನುವಂತೆ ನಂಬಿ ಭಕ್ತಿಯಿಂದ ಆರಾಧನೆ ಮಾಡಿದ್ರೆ ಶಿವ ಬಹಳ ಪ್ರೀತಿಯಿಂದ ಒಲಿತಾನೆ. ಅದಕ್ಕೊಂದು ಸಣ್ಣ ಕಥೆಯೂ ಉಂಟು. ಒಮ್ಮೆ ಬೇಡ ಒಂದು ಅರಣ್ಯಕ್ಕೆ ಹೋಗ್ತಾನೆ ಬೇಟೆ ಆಡಲಿಕ್ಕೆ. ಸಂಜೆ ಸಮಯ ಹೆಚ್ಚಾಗೋದ್ರಿಂದ ಅಲ್ಲೊಂದು ದೇವಾಲಯದ ಬಳಿ ಒಂದು ಮರ ಇರುತ್ತೆ. ಆ ಮರವನ್ನು ಏರಿ ಕುಳಿತುಕೊಳ್ತಾನೆ ಕ್ರೂರ ಮೃಗಗಳಿಂದ ತನ್ನನ್ನು ತಾನು ಸಂರಕ್ಷಿಸಿಕೊಳ್ಳಲಿಕ್ಕೆ. ಅದು ಕಾಕತಾಳೀಯವಾಗಿ ಒಂದು ಬಿಲ್ವಪತ್ರೆಯ ಮರವಾಗಿರುತ್ತೆ. ಅವನು ಭಯಭೀತನಾಗಿ ಒಂದೊಂದೇ ಬಿಲ್ವಪತ್ರೆಯ ಎಲೆಯನ್ನು ಕಿತ್ತು ಕೆಳಗೆ ಅದನ್ನು ಸಲ್ಲಿಸ್ತಾ ಇರ್ತಾನೆ, ಸಮರ್ಪಿಸ್ತಾ ಇರ್ತಾನೆ ಅಥವಾ ಹಾಕ್ತಾ ಇರ್ತಾನೆ. ಅದು ಕಾಕತಾಳೀಯವಾಗಿ ಮತ್ತೆ ಅದೊಂದು ಶಿವಲಿಂಗವಾಗಿರುತ್ತೆ. ಆ ಶಿವಲಿಂಗದ ಮೇಲೆ ಇವನು ಏನು ಬಿಲ್ಲುಪತ್ರೆಯನ್ನು ಮರದಿಂದ ಕಿತ್ತು ಹಾಕ್ತಾ ಇದ್ದ ಅದು ಹೋಗಿ ಶಿವಲಿಂಗದ ಮೇಲೆ ಬೀಳ್ತಾ ಇರುತ್ತೆ. ಹಾಗಾಗಿ ಶಿವ ಸಂಪ್ರೀತನಾಗ್ತಾನೆ. ಆನಂತರ ಕತ್ತಲು ಕಳೆಯುತ್ತೆ, ಹಗಲಾಗುತ್ತೆ. ಆಗ ನೋಡ್ತಾನೆ ತಾನು ಹಾಕಿದ ಎಲ್ಲ ಬಿಲ್ವಪತ್ರೆಗಳು ಒಬ್ಬ ಶಿವಲಿಂಗದ ಮೇಲೆ ಅದು ಆಕರ್ಷಣೀಯವಾಗಿ ಭಕ್ತಿ ಭಾವುಕತೆಯಿಂದ ಅದು ತುಂಬಿರುತ್ತೆ. ಆ ಇಡೀ ಲಿಂಗ ಆ ಬಿಲ್ವಪತ್ರೆಯಿಂದ ಪೂರ್ಣವಾಗಿ ಅದು ತನ್ನ ಅಲಂಕಾರಿಕವಾಗಿ ಅದು ಕಂಗೊಳಿಸ್ತಾ ಇರುತ್ತೆ. ಅವನು ಈಚೆ ಇಳಿತಾನೆ, ಅದರಿಂದ ಶಿವ ಅವನಿಗೆ ಒಲಿತಾನೆ ಅನ್ನುವ ಒಂದು ವದಂತಿ ಕಥೆ ಇದೆ. ಆನಂತರ ಅವನು ಮತ್ತೊಂದು ಜನ್ಮದಲ್ಲಿ ಒಬ್ಬ ಮಹಾರಾಜನಾಗಿ ಹುಟ್ಟುತ್ತಾನೆ ಅನ್ನುವಂಥ ಕಥೆ ಇದೆ. ಇದು ಪೌರಾಣಿಕ ಕಥೆ ಇರ್ಬೋದು. ಆದರೂ ಸಹ ಶಿವ ಒಂದು ಸರಳತೆಗೆ ಸೌಜನ್ಯತೆಗೆ ಹೆಸರಾದಂಥವನು. ಜೆ ಶಿವರುದ್ರಪ್ಪನವರು ಹೇಳ್ತಾರೆ, ಹೌದೇನೆ ಹುಮ ಹೌದೇನೆ ಜನರೆನ್ನುವುದು ಸರಿಯೇನೆ ಅಂತ. ಅಂದರೆ ಶಿವ ಏನು ತುಂಬ ಸರಳವಾದ ವ್ಯಕ್ತಿ, ಅವನಲ್ಲಿ ಆಭರಣಗಳಿಲ್ಲ, ಅವನು ತುಂಬ ವಿಭೂತಿದಾರಿ, ಸದಾ ಅವನು ಈ ವಿಶ್ವಕ್ಕೆ ಏನಾದರೂ ಒಳ್ಳೆಯದನ್ನು ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ತವಕದಿಂದ ಇರತಕ್ಕಂಥ ಒಬ್ಬ ಶಿವನನ್ನು ಇವತ್ತು ನಾವು ಆರಾಧಿಸ್ತಾ ಇದ್ದೇವೆ. ದಕ್ಷ ಬ್ರಹ್ಮನಿಗೆ ಸರಿಯಾದ ಪಾಠವನ್ನು ಕಲಿಸಿದಂಥವನು ಮತ್ತು ತನ್ನ ಕೈ ಹಿಡಿದ ಸತಿಗೆ ತೊಂದರೆ ಆದಂಥ ಅವಮಾನ ಆದಂಥ ಸಂದರ್ಭದಲ್ಲಿ ಆ ದಕ್ಷನ ಒಂದು ಅಹಂಕಾರವನ್ನು ಸಂಪೂರ್ಣವಾಗಿ ನಾಶ ಮಾಡಿದಂಥ ಶಿವನ ರಾತ್ರಿಯನ್ನು ಇವತ್ತು ಆಚರಿಸ್ತಾ ಇದ್ದೇವೆ. ಶಿವರಾತ್ರಿಯ ಪ್ರಯುಕ್ತ ಉಪವಾಸ ಜಾಗರಣೆಗಳ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಒಟ್ಟಿನಲ್ಲಿ ಶಿವರಾತ್ರಿ ನಮ್ಮ ಭಾರತೀಯ ಸಂಸ್ಕೃತಿಯ ಹಿಂದೂ ಧರ್ಮದ ಬಹುದೊಡ್ಡ ಹಬ್ಬ. ಆ ಮಂಗಳಕರನಾದ ಶಿವ ಇಡೀ ನಾಡು, ರಾಷ್ಟ್ರ, ವಿಶ್ವದ ಜನತೆಗೆ ಶಾಂತಿ, ನೆಮ್ಮದಿ, ಸಂತೋಷವನ್ನು ನೀಡಲಿ ಅಂತ ನಾನು ಅತ್ಯಂತ ಪ್ರೀತಿಯಿಂದ ಹಾರೈಸ್ತೇನೆ. ಎಲ್ಲರಿಗೂ ನಮಸ್ಕಾರ.